ನಾವೆಷ್ಟೇ ಸ್ಟ್ರಾಂಗ್ ಪಾಸಿಟಿವ್ ಆಗಿದ್ರು ಕೆಲವೊಂದ್ಸಲ ಸೂರ್ಯ ಚಂದ್ರಂಗೆ ಗ್ರಹಣ ಬಿಡಲ್ಲ, ಇನ್ನು ನಮ್ಮನ್ನು ಬಿಡುತ್ತಾ ಅಂತ ಚಾಲೆಂಜ್ಗಳನ್ನು ಫೇಸ್ ಮಾಡಕ್ಕೆ ರೆಡಿ ಆಗ್ತಾ ಇರಬೇಕಷ್ಟೇ. ಮನ್ಸಿಗೆ ಕಿರಿಕಿರಿ ಆದಾಗೆಲ್ಲ ಈ 30 ಡೇಸು 15 ಡೇಸ್ ಅಂತ ಚಾಲೆಂಜ್ ತಗೊಳ್ಳೋದು ನಂಗೊಂಥರ ಹವ್ಯಾಸ, ಮೆಡಿಸನ್ ಇದ್ದಂಗೆ. ಸೊ ಇವತ್ತಿಂದ 30 ಡೇಸ್ ನೋ ಜಂಕ್ ಅಂತ ಡಿಸೈಡ್ ಮಾಡಿದ್ದೀನಿ. ಅಂದರೆ ಬರೀ ಜಂಕ್ ಫುಡ್ ತಿನ್ನಲ್ಲ ಅಂತ ಮಾತ್ರ ಅಲ್ಲ, ಈ ಡಯಟ್ ಹೆಂಗೆ ಗೊತ್ತಾ, ತುಂಬ ಇಂಪಾರ್ಟೆಂಟ್ ರೀ, ಬಾಡಿಗೂ ಹೌದು ಮನಸ್ಸಿಗೂ ಹೌದು ಅಂತ ನಂಬೋಳು ನಾನು. ಈ ಗಾಸಿಪ್ ಟಾಕ್ಸಿಕ್ ಮಾಡೋರ್ನ ದೂರ ಇಟ್ಬಿಡ್ಬೇಕು, ಹತ್ರ ಬಿಟ್ರೆ ಏನು ಗೊತ್ತಾ, ವೆರಿ ಸಿಂಪಲ್ ಕೇಳಿ. ಆ ಕ್ಷಣಕ್ಕೆ ಜಂಕ್ ಫುಡ್ ರುಚಿ ಕೊಡುತ್ತೆ, ಆಮೇಲೆ ಬಾಡಿನ ಹಾಳು ಮಾಡುತ್ತಲ್ಲ, ಹಾಗೆ ಇವರು ಕೂಡ. ಏನಂತೀರಾ, ಬೆಳಬೆಳಗ್ಗೆಯಿಂದ ಇನ್ನು ರಾತ್ರಿ ತನಕ ಮನೆ ಊಟ ಮಾತ್ರ, ಹೊರಗಡೆ ಒಂದು ಲೋಟ ನೀರು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ತಿಂಗಳು ನೋಡೋಣ ಏನಾಗುತ್ತೆ. ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ರಾಗಿ ರೊಟ್ಟಿ ಮಾಡಿದ್ರು ನಮ್ಮಮ್ಮ, ತಿಂದು ಜಿಮ್ಮಿಗೆ ಹೊರಟೆ. ಜಿಮ್ ಒಂಥರ ಹ್ಯಾಪಿ ಪ್ಲೇಸ್, ನನಗೆ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಮಾಡುತ್ತೆ. ಅದನ್ನು ಮುಗಿಸ್ಕೊಂಡು ಮಗನ ಪಾರ್ಕಿಗೆ ಕರ್ಕೊಂಡೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗಿತ್ತು. ನಾಳೆ ಏನು ಮಾಡಬೇಕು, ಇವತ್ತು ಏನಾಯಿತು ಅಂತ ಬುಕ್ ಬರೆದು ಮುಗಿಸ್ದೆ. ಹಾಗಂತ ಮಂಡೆ ಒಂದೊಳ್ಳೆ ಕೆಲಸಕ್ಕೆ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ನಮಸ್ಕಾರ, ವಿಶ್ಮಿದಿಲಾಕ್, ಬಾಯ್.